148 तथापि संगः परिवर्जनीयो गुणेषु माया रचिते रचितेषु तावतो तथा मद्भक्तियोगेन दृढेन यावत् रजो निरस्तेत तमः कषायम् तथा अपि संगः परिवर्जनीयः गुणेषु मायारचितेषु तावत् मद्भक्तियोगेन दृढेन यावत् रजो निरस्तेत तमः कಷಾಯಂ. ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳತಕ್ಕಂಥ ಒಂದು ಮಾತಿದು. ತಥಾಪಿ ಸಂಗಃ ಪರಿವರ್ಜನೀಯ ಮಾಯಾರಚಿತೇಷು ಗುಣೇಶು. ತಾವತ್ ಅಂದ್ರೆ ಮೊದಲಿಗೆ ಅಂತ ಅರ್ಥ. ತಾವತ್ ಮೊದಲಿಗೆ ಮಾಯಾರಚಿತೇಷು ಗುಣೇಶು. ಮಾಯಾರಚಿತ, ಮಾಯಾ ಶಬ್ದಕ್ಕೆ ಭಗವಂತನ ಇಚ್ಛೆ. ಭಗವಂತನ ಇಚ್ಛೆಯಿಂದ ರಚಿತವಾಗಿರುವಂತಹ ಗುಣಗಳು ಅಂದ್ರೆ ಅರ್ಥ ಏನು? ಈ ಪ್ರಾಕೃತ ಪದಾರ್ಥಗಳು ಅನೇಕ ಪ್ರತಿಬಂಧಕಗಳಿದ್ದು ಆ ಪ್ರತಿಬಂಧಕಗಳೆಲ್ಲವನ್ನು ಕೂಡ ಮೀರಿ ನಾವೇನನ್ನಾದರೂ ಮಾಡಿದ್ರೆ, ಒಂದು ಗುರಿಯನ್ನ ಮುಟ್ಟಿದ್ರೆ ಮಾತ್ರ ನಾವು ಸಾಧಕರು ಅಂತ ಕರೆಸ್ಕೊಳ್ತೇವೆ ಅಲ್ವಾ? ಹಾಗಾಗಿ ಎಲ್ಲ ಭಗವಂತನೇ ಅವನ ಇಚ್ಛೆಗೆ ಅನುಗುಣವಾಗಿ ಜಗತ್ತಿನಲ್ಲಿ ಸತ್ವಾಂಶಗಳನ್ನು ಇಟ್ಟಿದ್ದಾನೆ, ರಜೋ ಅಂಶಗಳನ್ನು ಇಟ್ಟಿದ್ದಾನೆ, ತಮೋ ಅಂಶಗಳನ್ನು ಇಟ್ಟಿದ್ದಾನೆ. ನಾವು ನಮಗೆ ಬೇಕಾದ ಸತ್ವಾಂಶಗಳನ್ನು ತೆಗೆದುಕೊಂಡು ಸಾಧನಾ ಮಾರ್ಗದಲ್ಲಿ ಸಾಗಬೇಕು. ರಜೋ ತಮೋ ಗುಣಗಳನ್ನು ಬದಿಗಿಡಬೇಕು. ಅದರ ವಿಕಾರಗಳಿಗೆ, ಅದರ ಆಕರ್ಷಣೆಗಳೇ ಒಳಗಾಗಬಾರ್ದು. ನಮ್ಮನ್ನ ನಾವು ಅವುಗಳಿಗೆ ಬಲಿ ಮಾಡ್ಕೊಳ್ಬಾರ್ದು. ಹೆಂಡ ಇದೆ ಅಂತ ಕುಡಿಯೋದಲ್ಲ ಅಲ್ವಾ? ಅದು ನಮಗೆ ಅಗತ್ಯ ಇಲ್ಲ ಅಂತ ದೂರ ಇಡಬೇಕು. ಹಾಗೆ ಪ್ರತಿಯೊಂದನ್ನೂ ಕೂಡ ಜಗತ್ತಿನಲ್ಲಿ ಎಲ್ಲವೂ ಇದೆ. ನಮ್ಮ ಅಗತ್ಯಕ್ಕೆ ಬೇಕಾದದ್ದನ್ನ ನಾವು ಬಳಸ್ಕೊಳ್ಬೇಕು, ಅಗತ್ಯಕ್ಕೆ ಬೇಡವಾದದ್ದನ್ನು ನಾವೇನ್ ಮಾಡಬೇಕು? ಬಿಡಬೇಕು. ಹಾಗಾಗಿ ಮಾಯಾರಚಿತೇಷು ಗುಣೇಶು ಸಂಗಃ ಪರಿವರ್ಜನೀಯ. ಪರಿತಃ ವರ್ಜನೀಯ ಎಲ್ಲ ರೀತಿಯಿಂದಲೂ ಕೂಡ ನಾವೇನು ಬಿಡಬೇಕು? ಆ ರೀತಿಯಾಗಿರ್ತಕ್ಕಂಥ ಸಂಘವನ್ನ ಬಿಡಬೇಕು. ತಥಾಪಿ ಸಂಘ ಪರಿವರ್ಜನೀಯ ಗುಣೇಶು ಮಾಯಾ ರಚಿತೇಶು ತಾವತ್. ತಾವತ್ ಮೊದಲಿಗೆ ಬಿಟ್ಬಿಡ್ಬೇಕು. ಮತ್ತೇನು ಮಾಡಬೇಕು? ಯಾವತ್ ಮದ್ಭಕ್ತಿ ಯೋಗೇನ ದೃಢೇನ ರಜಃ ತಮಃಕಷಾಯಂ ನರಸ್ಯೇತ. ಎಲ್ಲಿವರೆಗೆ ಈ ತರ ನಾವು ವಿಷಯ ಪದಾರ್ಥಗಳ ಸಂಪರ್ಕವನ್ನ ಬಿಡಬೇಕು ಅಂತ ಹೇಳಿದ್ರೆ, ಎಲ್ಲಿವರೆಗೆ ಮನಸ್ಸು ನಿರ್ಮಲವಾಗೋದಿಲ್ಲ, ಎಲ್ಲಿವರೆಗೂ, ಯಾವತ್ತಂದ್ರೆ ಎಲ್ಲಿವರೆಗೂ ಅಂತ ಅರ್ಥ. ತಾವತ್ತಂದ್ರೆ ಅಲ್ಲಿವರೆಗೂ, ಮೊದಲಿಗಂತೂ ಒಂದು ಅರ್ಥ, ಅಲ್ಲಿವರೆಗೂ. ಎಲ್ಲಿವರೆಗೆ ನಮ್ಮ ಮನಸ್ಸಿನಲ್ಲಿರತಕ್ಕಂಥ ರಜೋಗುಣ, ಮನಸ್ಸಿನಲ್ಲಿರತಕ್ಕಂಥ ತಮಃ ಕಷಾಯ, ತಮಸ್ಸು ಎಂಬತಕ್ಕಂತಹ ಒಂದು ಕೆಟ್ಟ ಮಾಲಿನ್ಯ ಅದು ದೂರವಾಗುವುದಿಲ್ವೋ, ತಾಮಸ ಮತ್ತು ರಾಜಸವಾಗಿರತಕ್ಕಂಥ ಗುಣ, ಅವುಗಳ ಪ್ರಭಾವ, ಅವುಗಳಿಂದ ನಮ್ಮಲ್ಲಿ ಉಂಟಾಗ್ತಕ್ಕಂಥ ವಿಕಾರಗಳು ಅವೆಲ್ಲ ಎಲ್ಲಿವರೆಗೆ ದೂರವಾಗುವುದಿಲ್ವೋ ಅಲ್ಲಿಯವರೆಗೂ ಕೂಡ ನಾವು ಈ ರೀತಿಯಲ್ಲಿ ವಿಷಯ ಪದಾರ್ಥಗಳ ಆಕರ್ಷಣೆಗೆ ಒಳಗಾಗಬಾರದು. ಅವುಗಳನ್ನ ನಾವು ದೂರವೇ ಇಡಬೇಕು ಹೊರತು ಅದು ಹತ್ರ ಸೇರಿಸ್ಕಷ್ಟು. ಮೊದಲೇ ನಮ್ಮಲ್ಲಿ ರಜೋಗುಣ ತಮೋ ಗುಣಗಳಿದ್ದೇವೆ. ಆ ರಜೋಗುಣ ತಮೋ ಗುಣಗಳು ಈಗಾಗಲೇ ಇದ್ದದ್ದರಿಂದಾಗಿ ಇನ್ನೂ ನಮ್ಮಲ್ಲಿ ಏನ್ ಮಾಡುತ್ತೆ? ಹಾಳು ಮಾಡುತ್ತೆ. ಯಾವಾಗ ಮನಸ್ಸು ನಿರ್ಮಲವಾಗತ್ತೆ, ಮನಸ್ಸು ನಿರ್ಮಲವಾಗೋದಂದ್ರೆ ಏನು? ರಜೋಗುಣವು ದೂರವಾಗೋದು, ತಮೋ ಗುಣವು ದೂರವಾಗೋದು. ರಜೋಗುಣ ತಮೋ ಗುಣಗಳು ಯಾವಾಗ ದೂರವಾಗತ್ತೆ, ಆಗ ಎಷ್ಟೇ ವಿಷಯ ಪದಾರ್ಥಗಳ ಸಂಪರ್ಕ ನಮಗಾದ್ರೂ ಕೂಡ ಅದು ನಮ್ಗೆ ಯಾವುದೇ ರೀತಿಯಾಗಿರತಕ್ಕಂಥ ವಿಕಾರಗಳು ಆಗೋದಿಲ್ಲ. ಹಾಗಾಗಿ ಕೃಷ್ಣ ಉದ್ಧವನಿಗೆ ಹೇಳತಕ್ಕಂಥ ಮಾತು, ಯಾವತ್ ದೃಢೇನ ಮದ್ಭಕ್ತಿ ಯೋಧೇನ. ಭಗವಂತನಲ್ಲಿ ಭಕ್ತಿ ಅಂದ್ರೆ ನಾವು ಎಲ್ಲ ಭಕ್ತರೆ, ಭಕ್ತಿ ಮಾಡ್ತಕ್ಕಂಥವ್ರೆ. ಸುಮ್ಮನೆ ಒಂದು ಭಕ್ತಿ ಅಂತ ಆಗೋದಿಲ್ಲ. ದೃಢವಾದ ಭಕ್ತಿ ಬೇಕು, ಅಚಲವಾದ ಭಕ್ತಿ. ಒಮ್ಮೆ ನಿರ್ಮಾಣವಾದಂಥ ಭಕ್ತಿ, ಒಮ್ಮೆ ನಮ್ಮಲ್ಲಿ ಬಂದಂಥ ಭಕ್ತಿ ದೂರ ಆಗ್ಲೇಬಾರದು. ಶಾಶ್ವತವಾಗಿ ಆ ಭಕ್ತಿ ಉಳಿದೇಬೇಕು. ಅಂತಹ ಭಕ್ತಿ ಅದು ದೃಢವಾಗಿರಬೇಕು. ಆ ದೃಢವಾದ ಭಕ್ತಿಯ ಮೂಲಕವಾಗಿ ರಜಃ ಮತ್ತು ತಮಃಕಷಾಯಂ ನಿರಸ್ಯೇತ. ರಜಸ್ಸು ಮತ್ತು ರಜಸ್ಸಿನ ಪ್ರಭಾವ, ತಮಃಕಷಾಯಂ ತಮಸ್ಸು ಎಂಬತಕ್ಕಂಥ ಒಂದು ಮಾಲಿನ್ಯ, ಅದೆಲ್ಲವೂ ಯಾವತ್ ನಿರಸ್ಯೇತ, ಎಲ್ಲಿವರೆಗೆ ನಮ್ಮಿಂದ ದೂರವಾಗೋದಿಲ್ವೋ ಅಥವಾ ಎಲ್ಲಿವರೆಗೆ ದೂರವಾಗತ್ತೋ ಅಲ್ಲಿಯವರೆಗೂ ನಾವೇನ್ ಮಾಡಬೇಕು? ವಿಷಯ ಪದಾರ್ಥಗಳಿಂದ ದೂರ ಇರಲೇಬೇಕು. ಆಮೇಲೆ ನಮಗೆ ಮನಸ್ಸು ನಿಯಂತ್ರಣಕ್ಕೆ ಬಂದುಬಿಟ್ಟಿದೆ. ಮನಸ್ಸು ನಿಯಂತ್ರಣಕ್ಕೆ ಬಂದಿದೆ, ಇಂದ್ರಿಯಗಳು ನಿಯಂತ್ರಣದಲ್ಲಿದೆ, ಬುದ್ಧಿ ಸರಿ ಇದೆ ಅಂತ ಆದ್ಮೇಲೆ ಯಾವುದೇ ವಿಷಯ ಪದಾರ್ಥಗಳ ಸಂಪರ್ಕವಾದರೂ ಕೂಡ ಯಾವುದೇ ರೀತಿಯಾಗಿರತಕ್ಕಂತಹ ವ್ಯಾಕುಲತೆಗಳು ಅಥವಾ ಏರುಪೇರುಗಳು ನಮ್ಮಲ್ಲಿ ಆಗೋದಿಲ್ಲ.
ಸಾಧನ ಮಾರ್ಗದಿಂದ ನಾವೇಂದಿಗೂ ಕೂಡ ದೂರ ಹೋಗೋದಿಲ್ಲ. ಕದಾಚಿತ್ ಮನಃ ಸ್ವಾಧೀನಂ ಇವ ಗೃಹೇ ಸ್ಥಿತಸ್ಯವ ತಥೋ ವಿರಕ್ತಸ್ಯವ ದೃಶ್ಯತೆ. ಕೆಲವೊಮ್ಮೆ ನಮಗೆ ಅನ್ಸತ್ತೆ ನಾವು ವಿರಕ್ತರು ಅಂತ ಅನ್ಸೋದಿದೆ. ಎಲ್ಲಿವರೆಗೆ ಮನಸ್ಸು ಸ್ವಾಧೀನಮಿವ ನಮ್ಮ ಸ್ವಾಧೀನದಲ್ಲಿದೆ ಎಂಬುದಾಗಿ ಗೃಹೇ ಸ್ಥಿತಸ್ಯ ಮನೆಯಲ್ಲೇ ಇದ್ದವನಿಗೆ, ಅಥವಾ ಮನೆಯಿಂದ ವಿರಕ್ತಿಯನ್ನು ಪಡೆದು ಕಾಡಿಗೆ ಹೋಗಿರ್ತಕ್ಕಂಥ ವ್ಯಕ್ತಿಗೆ ಕಾಣಿಸುತ್ತೆ. ನಚ ತಾವತಾ ಸಂತೋಷವ್ಯಂ, ವಿರಕ್ತಿ ಬಂದಿದೆ ಅಂತ ನಾವು ಅಂದುಕೊಂಡು ಮಾತ್ರಕ್ಕೆ ನಾವು ಸಂತೋಷ ಪಡಬಾರದು. ಯತಃ ಪುನಃ ವಿಷಯೇಶು ಪ್ರಸಕ್ತಂ ಭವೇತ್ ಚೇತ್ ಪುರುಷಂ ಯಥಯತಿ. ಹೌದು, ಈಗ ಯಾವುದೇ ಕೆಲವೊಂದು ಅಭಾವ ವೈರಾಗ್ಯ ಅಂತ ಅರ್ಥ. ನನಗೆ ಯಾವುದು ಬೇಕು ಅಂತ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಯಾವುದು ಇಲ್ಲ ಅದರಿಂದ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದೇ ಅಂತ ವಿಷಯ ಪದಾರ್ಥಗಳು ನಮ್ಮ ಕಣ್ಣು ಮುಂದೆನೆ ಇದೆ ಅಂತ ಆದಾಗ ಇದ್ದಾಗ ಅದು ಸಹಜವಾಗಿ ಬೇಕು ಅಂತ ಅನ್ಸತ್ತೆ. ಹತ್ತಿರವಿಲ್ಲದೆ ಇದ್ದಾಗ ಎಲ್ಲ ಬೇಡ ಅಂತಾನೆ ಆಗೋದು, ಹತ್ತಿರ ಇದ್ದಾಗ ಎಲ್ಲವೂ ಕೂಡ ಬೇಕು ಅಂತಾನೆ ಅನ್ಸುತ್ತೆ. ಹಾಗಾಗಿ ವಿಷಯೇಶು ಪ್ರಸಕ್ತಂ ಭವತ್ ಪುರುಷಂ ಯಥಯತಿ. ಮತ್ತೆ ವಿಷಯಗಳ ಜೊತೆಗೆ ಪ್ರಸಕ್ತವಾಯ್ತು ಭವಚ್ಚೇತ್ ಆಯ್ತು ಅಂತ ಆದ್ರೆ ಪುರುಷಂ ಯಥಯತಿ, ಮತ್ತೆ ಸಾಧಕ. ಪುರುಷ ಅಂದ್ರೆ ಸಾಧಕ ಜೀವಿ ಅಂತ ಅರ್ಥ. ಗಂಡು ಹೆಣ್ಣೆಲ್ಲರೂ ಸಾಧಕ ಜೀವಿಯನ್ನ ಮತ್ತೆ ವ್ಯಥಯತಿ, ಸಂಚಲನೆ ಅವನನ್ನ ಗಲಿಬಿಲಿ ಮಾಡತ್ತೆ, ದಾರಿ ತಪ್ಪಿಸತ್ತೆ. ತತಃ ಸ್ವಾಧೀನ ಮನಸಾಪಿ ಪುರುಷೇನ ವಿಷಯ ಸನ್ನಿಧಾನಂ ವರ್ಜನೀಯಂ. ಹಾಗಾಗಿ ಸ್ವಾಧೀನ ಮನಸಾಪಿ ಪುರುಷೇನ, ಮನಸ್ಸು ನಿಯಂತ್ರಣದಲ್ಲಿದೆ ಅಂತ ನಮ್ಗೆ ಅನ್ಸಿರುತ್ತೆ. ಅಂತ ಅನ್ಸಿದ ಮಾತ್ರಕ್ಕೆ ನಾವು ನನ್ನ ಮನಸ್ಸು ನಿಯಂತ್ರಣದಲ್ಲಿದೆ ಅಂತ ಸುಮ್ಮನೆ ವಿಷಯ ಪದಾರ್ಥಗಳ ಕಡೆಗೆ ನಾವು ಹೋಗುವಂಥದ್ದಲ್ಲ. ಮನಸ್ಸು ನಿಯಂತ್ರಣಕ್ಕೆ ಬಂದಿದ್ರೂ ಕೂಡ ವಿಷಯ ಸಂಪರ್ಕಗಳಿಂದ ನಾವು ದೂರ ಇರಲೇಬೇಕು. ಸ್ವಾಧೀನ ಮನಸಾಪಿ ಪುರುಷೇನ, ಮನಸ್ಸು ಸ್ವಾಧೀನಕ್ಕೆ ಬಂದಿದ್ರೂ ಕೂಡ ವಿಷಯ ಸನ್ನಿಧಾನಂ ವರ್ಜನೀಯಮೇವ, ವಿಷಯ ಪದಾರ್ಥಗಳ ಸಂಪರ್ಕವನ್ನ ಬಿಡ್ಲೇಬೇಕು. ಯದಾ ಹೀಗೆ ಪರಿಸ್ಥಿತಿ ಇರಬೇಕಾದ್ರೆ ತದಾ ಕಿಂವಾಚ್ಯಂ ಅಜಿತ ಮನಸ ಅಲ್ವಾ, ಮನಸ್ಸೇ ನಿಯಂತ್ರಣಕ್ಕಿಲ್ಲ ಅಂದ್ಮೇಲೆ ಅಂತವನು ಬಿಡ್ಬೇಕು ಅಂತ ಪ್ರತ್ಯೇಕ ಬಾಯಿ ಕೇಳ್ಬೇಕಾ? ಮನೋನಿಯಂತ್ರಣವನ್ನ ಸಂಪಾದನೆ ಮಾಡಿಕೊಂಡ ವ್ಯಕ್ತಿಯೇ ವಿಷಯಗಳ ಸಂಪರ್ಕವನ್ನು ಬಿಡಬೇಕು ಅಂತ ಆದ್ರೆ, ಯಾರು ಮನೋನಿಯಂತ್ರಣ ಸಂಪಾದನೆ ಮಾಡ್ಕೊಂಡಿಲ್ವೋ ಅವನ ಪರಿಸ್ಥಿತಿಯನ್ನು ಅವನಂತೂ ಬಿಡ್ಲೇಬೇಕು ಎಂಬ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ತಥಾಪಿ ಯದ್ಯಪಿ ಮನಃ ಕದಾಚಿತ್ ಸ್ವಾಧೀನಂ ಭವತಿ, ಒಮ್ಮೆ ಮನಸ್ಸ್ವಾಧೀನಕ್ಕೆ ಬಂದಿರುತ್ತೆ. ತಥಾಪಿ ಯಾವತ್ ದೃಢೇನ ಭಗವತ್ ಭಕ್ತಿ ಯೋಗೇನ, ಮನಸ್ಸು ನಿಯಂತ್ರಣಕ್ಕೆ ಬಂದು ಇನ್ನೂ ಗಟ್ಟಿಯ ಮೊದಲು ಭಕ್ತಿ ಇತ್ತೆ, ಭಕ್ತಿಯಿಂದಾಗಿ ಮನಸ್ಸು ನಿಯಂತ್ರಣಕ್ಕೆ ಬಂದಿದೆ, ಇನ್ನೂ ಭಗವಂತನಲ್ಲಿ ಗಟ್ಟಿಯಾದ ಭಕ್ತಿಯನ್ನ ಮಾಡಿ ತಮಕ್ಕಷಾಯಂ, ತಮಕ್ಕಷಾಯ ಶಬ್ದಕರ್ತ, ತಮೋ ನಿಮಿತ್ತ ದುಃಖಪ್ರದಂ, ನಮ್ಮಲ್ಲಿ ಇದ್ದಂತ ತಮೋ ಗುಣ, ಅದರಿಂದ ನಮಗೆ ದುಃಖ ಉಂಟಾಗ್ತಕ್ಕಂಥ ದುಃಖಪ್ರದಂ, ರಜೋಗುಣ ಕಾರ್ಯಂ ರಾಗಾಧಿಕಂ, ತಮೋಗುಣದ ಕಾರ್ಯ ಮತ್ತು ರಜೋಗುಣದ ರಾಗ ಅಂದ್ರೆ ಪ್ರೀತಿ ವ್ಯಾಮೋಹಗಳು ಅಂತ ಅರ್ಥ, ಅದೆಲ್ಲವನ್ನು ಕೂಡ ಬಿಡ್ತಾನೋ ಅಲ್ಲಿವರೆಗೂ ಅಲ್ಲಿವರೆಗೂ ಕೂಡ ನಿರಸ್ಯೇತ, ಎಲ್ಲಿವರೆಗೂ ಅದು ದೂರವಾಗುತ್ತೋ ಅಲ್ಲಿವರೆಗೂ ತಾವತ್ ಗುಣೇಶು ಸಂಘ ಪರಿವರ್ಜನೀಯ ಏವ, ಅಲ್ಲಿವರೆಗೂ ನಾವು ಗುಣಗಳ ಸಂಪರ್ಕವನ್ನ ಬಿಡ್ಲೇಬೇಕು. ಆಮೇಲೆ ಮನಸ್ಸು ನಿರ್ಮಲವಾಗಿದೆ, ರಜೋಗುಣ ತಮೋಗುಣದ ವಿಕಾರಗಳು ಮನಸ್ಸಿನಲ್ಲಿ ಕಾಣ್ತಾ ಇಲ್ಲ ಅಂತ ಆದ್ರೆ ಆಮೇಲೆ ಆ ಮನಸ್ಸು ನಿಯಂತ್ರಣದಲ್ಲಿ ಇದೆ. ಮನಸ್ಸು ನಿಯಂತ್ರಣದಲ್ಲಿ ಇದ್ದದ್ದರಿಂದ ವಿಷಯ ಪದಾರ್ಥಗಳ ಸಂಪರ್ಕವಾದರೂ ಕೂಡ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಅನ್ವಯಾರ್ಥ ಯಾವತ್ತೆಲ್ಲಿವರೆಗೆ ಮದ್ಭಕ್ತಿ ಯೋಗೇನ ದೃಢೇನ, ಬಹಳ ಗಟ್ಟಿಯಾದ ಮದ್ಭಕ್ತಿ ಯೋಗೇನ, ನನ್ನ ಮೇಲಿನ ಭಕ್ತಿ ಭಗವದ್ಭಕ್ತಿಯ ಒಂದು ಸಂಪರ್ಕದಿಂದಾಗಿ ರಜೋಗುಣದ ಪ್ರಭಾವಗಳು ತಮಕ್ಕಷಾಯಂ, ತಮೋಗುಣದ ಪ್ರಭಾವವಾಗಿರತಕ್ಕಂಥ ದುಃಖಾದಿಗಳು ನಿರಸ್ಯೇತ ದೂರವಾಗುತ್ತದೋ ತಾವತ್ ಅಲ್ಲಿಯವರೆಗೂ ತಥಾಪಿ ಅಂದ್ರೆ ಮನಸ್ಸು ನಿಯಂತ್ರಣಕ್ಕೆ ಬಂದಿದ್ದರೂ ಕೂಡ, ಮನಸ್ಸು ನಿಯಂತ್ರಣಕ್ಕೆ ಬಂದಿದ್ರೂ ಕೂಡ ಆ ಮನಸ್ಸಿನಲ್ಲಿ ಇದ್ದಂಥ ರಜೋಗುಣ ಹೋಗಿದೆ, ತಮೋಗುಣ ಹೋಗಿದೆ ಅಂತ ಆಗೋವರೆಗೂ, ಹೋಗಿದೆ ಅಂದ್ರೆ ಏನೋ ಅದಿದ್ದೇ ಇರುತ್ತೆ, ದೇಹ ಹೋಗೋದಿಲ್ಲ, ಆದರೆ ಅದರ ಪ್ರಭಾವ, ಅದರಿಂದ ವಿಕಾರಗಳು ನಮ್ಮಲ್ಲಿ ಆಗ್ತಾ ಇದೆ. ನೋಡಿ, ಚತುರ್ಮುಖ ಬ್ರಹ್ಮದೇವರಲ್ಲೂ ರಜಸ್ಸು ಇದೆ, ತಮಸ್ಸು ಇದೆ, ಆದರೆ ರಜೋಗುಣದ ವಿಕಾರ ತಮೋಗುಣದ ವಿಕಾರ ಚತುರ್ಮುಖ ಬ್ರಹ್ಮದೇವರಲ್ಲಿ ಇಲ್ಲವೇ ಇಲ್ಲ. ಹಾಗೆ ಅವುಗಳು ಇದ್ದರೂ ಕೂಡ ಅವುಗಳಿಂದ ವಿಕಾರ ಆಗ್ತಾ ಇಲ್ಲ ಅಂತ ಎಲ್ಲವರೆಗೆ ಅನ್ಸೋದಿಲ್ವೋ ಅಲ್ಲಿವರೆಗೂ ಮಾಯಾರಚಿತೇಶು ಗುಣೇಶು, ಅಂದ್ರೆ ಪ್ರಾಕೃತ ವಿಷಯ ಸಂಪರ್ಕಗಳಿಂದ ಉಂಟಾದಂತಹ ಗುಣಗಳಲ್ಲಿ ಅವುಗಳ ಸಂಪರ್ಕವು ಪರಿವರ್ಜನೀಯ, ಬಿಡಲ್ಪಡಬೇಕಾದದ್ದು. ತಥಾಪಿ ಸಂಘ ಪರಿವರ್ಜನೀಯೋ ಗುಣೇಶು ಮಾಯಾ ರಚಿತೇಶು ತಾವತು ಮದ್ಭಕ್ತಿಯೋಗೇನ ದೃಢೇನ ಯಾವತ್ ರಜೋ ನಿರಸ್ಯೇತ ತಮಕ್ಕಷಾಯಂ. ಶ್ರೀಕೃಷ್ಣಾರ್ಪಣಮಸ್ತು.